ವೀಕ್ಷಕರ ಅಭಿಮಾನಿಗಳ ಗುರುಮಕ್ಕಳೇ, ನಾನು ಈಗಾಗಲೇ ನಿಮಗೆ ಎಕ್ಕೆ ಗಿಡದ ಗಣಪತಿ ಹಾಗೆ ಶಿವಶಕ್ತಿ ಶಿವ ಸಾಲಿಗ್ರಾಮಗಳ ಪರಿಚಯ ಇದು ಮಾಡಿಕೊಟ್ಟಿದ್ದೀನಿ ಅಲ್ವಾ. ಇದು ಭಾಗ 1ರಲ್ಲಿ ಮಾಡಿಕೊಟ್ಟಿದ್ದೀನಿ. ಓಕೆ, ಭಾಗ 2ರಲ್ಲಿ ನಾನು ನಿಮಗೆ ಸುದರ್ಶನ ಚಕ್ರಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಭಾಗ 2ರಲ್ಲೇ ಸುದರ್ಶನ ಸಾಲಿಗ್ರಾಮ, ಸುದರ್ಶನ ಚಕ್ರ ಅಥವಾ ಓಂ ಶ್ರೀ ಅನಂತ ಪದ್ಮನಾಭ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸಾಲಿಗ್ರಾಮಗಳ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಯಾವುದರಲ್ಲಿ? ಭಾಗ 2ರಲ್ಲಿ. ಓಕೆನಾ. ಈಗ ನಾನು ಭಾಗ 3ರಲ್ಲಿ ಏನಪ್ಪ ನೋಡೋಣ ಅಂದರೆ, ಅಲ್ಲ, ಭಾಗ 3 ಆಯಿತು, ಯಾವುದು ಸುದರ್ಶನ ಚಕ್ರ ಇವೆಲ್ಲ ಆಯಿತು. ಈಗ ಭಾಗ 4 ನೋಡೋಣ. ಇದು ಭಾಗ 3ರಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ಆದರೆ ಈಗ ಇವೆಲ್ಲ ನೋಡಿಲ್ಲ ಭಾಗಗಳು 1, 2, 3 ಅಂದರೆ ನೀವು ದಯವಿಟ್ಟು ನೋಡಿರೋರು ಮುಂದಕ್ಕೆ ಹೋಗೋಣ. ಈಗ ನಾವು ಮುಂದಕ್ಕೆ ಏನಪ್ಪ ಅಂದರೆ, ಗ್ರಹತಾರೆ ನಕ್ಷತ್ರಗಳು, ವಾಸ್ತು, ಮನೆ ವಾಸ್ತು ಅದು ಇದು, ಮನೆ ವಾಸ್ತು ಅದು ಇದು ಬಗ್ಗೆ ನೋಡೋಣ. ಈ ಸಾಲಿಗ್ರಾಮಗಳ ಬಗ್ಗೆ ನಾನು ಹಿಂದೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ವೀಡಿಯೋಗಳು ದಯವಿಟ್ಟು ನೋಡಿ. ಇವಾಗ ನಾನು ಬರೀ ನಿಮಗೆ ಒಂದು ಇವುಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ನೋಡಿ, ಕಲ್ಲುಗಳಿರುತ್ತಿದ್ದು ಏನು ಕಲ್ಲು? ಡೈಮಂಡ್ ಕಲ್ಲು ಅಂತೀವಿ, ಡೈಮಂಡ್ ಸ್ಟೋನ್ಸ್ ಅಂತ ಕರಿತೀವಿ. ಡೈಮಂಡ್ ಸ್ಟೋನ್ಸ್ ಗೊತ್ತಾಯ್ತಾ? ಡೈಮಂಡ್ ಸ್ಟೋನ್ಸ್ ಇರುತ್ತದೆ. ಇದು ಏನಕ್ಕಾಗುತ್ತೆ? ವಾಸ್ತು ಸರಿ ಇಲ್ಲ, ನಾವು ಮನೆ ಕಟ್ಟಿದ್ದೀವಿ, ಮನೆಗೆ ಅಷ್ಟು ಬಂಡವಾಳ ಹಾಕಿದ್ದೀವಿ, ಇಷ್ಟು ಬಂಡವಾಳ ಹಾಕಿದ್ದೀವಿ ಅಂತಾರೆ. ಅಥವಾ ಆ ಜಾಗದಲ್ಲಿ ಮನೆ ಕಟ್ಟೋವಾಗ ಆ ಜಾಗದಲ್ಲಿ ಯಾರೋ ಸತ್ತೋಗ್ಬಿಟ್ಟಿದ್ರು ಹಿಂದೆ ಅಂತ ಇಟ್ಕೊಳ್ಳಿ, ಇಲ್ಲ ಯಾರನ್ನೋ ಸಾಯ್ಸೋಕೆ ಊತ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ, ಇಲ್ಲ ಯಾವುದೋ ನಾಗದೇವತೆ ಸರ್ಪವನ್ನು ಉತ್ತಾಗಿತ್ತಾ ಇದ್ದಲ್ಲಿ ಹೊಡೆದಾಕಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಈ ರೀತಿ ಕಲ್ಲು ತೊಗೋಬೇಕಾಗುತ್ತೆ. ಇದು ಮನೆ ಬಾಗಿಲಿಗೆ ಕಟ್ಟಬೇಕಾಗುತ್ತೆ. ಒಂದು ವೇಳೆ ಅಲ್ಲಿ ಏನೇ ದೋಷ ಇರಲಿ ಅದಕ್ಕೆ ಇವು ಭಾಳ ಉಪಯೋಗ ಆಗುತ್ತೆ. ಗೊತ್ತಾಯ್ತಲ್ಲ? ಇವು ಮನೆ ಬಾಗಿಲಿಗೆ, ಮನೆ ಒಳಗೆ, ಶೋಕೇಶ್ ಹತ್ರ ಅಥವಾ ದೇವ್ರ ಮನೆಯಲ್ಲಿ ಅಥವಾ ಮನೆಗೆ ಬಾಗಿಲಿಗೆ ಎದುರುಗಡೆ ಗೋಡೆಗೆ ಅಲ್ಲೆಲ್ಲ ನಾವು ಇದನ್ನು ಕಟ್ಬೋದು. ಇದನ್ನು ಕಟ್ಟಿ ಉಪಯೋಗಿಸ್ಕೋಬೋದು. ನೆನ್ಪಿಟ್ಕೊಳ್ಳಿ, ಇದು ವಾಸ್ತು ಗ್ರಹ ದೋಷ ಇದ್ದರೆ, ವಾಸ್ತು ದೋಷ ಇದ್ದರೆ ಯೂಸ್ ಆಗುತ್ತೆ ಈ ಕಲ್ಲುಗಳು. ಡೈಮಂಡ್ ಕಲ್ಲು, ಗೊತ್ತಾಯ್ತಲ್ಲ? ಆದರೆ ಇದ್ರ ಜೊತೆಗೆ ನಾಗದೋಷ ಇದ್ದರೆ, ಒಂದು ವೇಳೆ ಯಾರಾದರೂ ಮನೆ ಕಟ್ಟಿ ಉತ್ತಾಗಿತ್ತ ಒಡೆದಾಗ್ಬಿಟ್ಟು ಅಲ್ಲಿ ನಾಗದೋಷ ಇದ್ದರೆ ಇದು ನಾಗಭೂತಾಳೆ ಕಟ್ಟಬೇಕಾಗುತ್ತೆ. ಇದು ನೋಡಿ, ನಾಗಭೂತಾಳೆ ಇರುತ್ತೆ. ನಾಗದೋಷ ಮಕ್ಕಳಾಗದೇ ಇದ್ದರೆ, ಗಂಡ ಹೆಂಡತಿ ಸಂಬಂಧಗಳಲ್ಲಿ ಹೆಚ್ಚು ಕಡಿಮೆ ಆದರೆ ಇದು ನಾಗಭೂತಾಳೆ ಕೂಡ ಆಗುತ್ತೆ ನಾಗದೋಷಕ್ಕೆ. ಗೊತ್ತಾಯ್ತಲ್ಲ? ಇದು ನೋಡಿ, ವಾಸ್ತು ದೋಷಕ್ಕೆ ಈ ಒಂದು ಕಲ್ಲುಗಳು ಬರುತ್ತೆ. ವಾಸ್ತು ದೋಷಕ್ಕೆ ಏನು ಹೇಳಿದೆ? ಹಳೆಯ ಕಾಲದಲ್ಲಿ ಈಗ ನೀವು ಯಾವುದೋ ಒಂದು ಮನೆ ಕಟ್ತೀರ, ಅಲ್ಲಿ ಆ ಜಾಗ ಸರಿ ಇದೆ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ಹಳೆಯ ಕಾಲದಲ್ಲಿ ಯಾರನ್ನೋ ಸಾಯಿಸಾಕಿರ್ತಾರೆ, ಊತ ಹಾಕಿರ್ತಾರೆ, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಆ ಜಾಗದಲ್ಲಿ ಯಾವುದೋ ಮರ ಗಿಡ ಇತ್ತು, ಆತ್ಮಹತ್ಯೆ ಮಾಡ್ಕೊಂಡು ಹೊರ್ಟಾಗಿರ್ತಾರೆ. ಅವಾಗ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಅಲ್ಲಿ ಒಂದು ಮನೆ ಕಟ್ಬಿಡ್ತಾರೆ, ಇಲ್ಲ ಯಾವುದೋ ಅಲ್ಲಿ ಉಳ್ಳೋವಾಗೋ JCB ಕೆಲಸ ಮಾಡೋವಾಗೋ ಯಾವುದೋ ಒಂದು ನಾಗದೇವತೆದು ಇನ್ನೊಂದು ಮತ್ತೊಂದು ಏನೋ ಒಂದು ಅನರ್ಥಗಳು ಅವಘಡಗಳು ಆಗಿರ್ತಾವೆ. ಇವೆಲ್ಲ ಮಾಮೂಲಿ, ಸರ್ವಸಾಮಾನ್ಯ. ಆಗ್ಬಿಟ್ಟಾಗ ಅದು ಯಾರಿಗೂ ಗೊತ್ತಾಗಲ್ಲ. ಆದರೆ ಆಮೇಲೆ ಮನೆ ಕಟ್ಟಿ ಎಲ್ಲ ಆದಮೇಲೆ ಉದ್ಧಾರ ಆಗೋಲ್ಲ. ಯಾವಾಗೂ ಮನೆಯಲ್ಲಿ ಜಗಳ, ತಗಾದೆಗಳು, ದಾರಿದ್ರ್ಯ ಇವೆಲ್ಲ ಒಕ್ಕರ್ಸ್ಕೊಂಡಿರ್ತವೆ, ರೋಗಗಳು ಒಕ್ಕರ್ಸ್ಕೊಂಡಿರ್ತವೆ. ಅದಕ್ಕೆ ಗೊತ್ತಿಲ್ಲದೆ ಇರೋದಕ್ಕೆ ಇದು ಮನೆ ಬಾಗಿಲಿಗೆ ನಾವು ಅಥವಾ ಮನೆ ಬಾಗಿಲಿಗೆ ಎದುರುಗಡೆ ನಾವು ಇದನ್ನು ಕಟ್ಬೋದು. ಇದು ಬರೀ ಮನೆಗೆ ಅಷ್ಟೇ ಅಲ್ಲ, ಅಂಗಡಿಗಳು, ಹೋಟೆಲ್ಲು, ಫ್ಯಾಕ್ಟ್ರಿ ಇತ್ಯಾದಿ ಕಡೆ ದೋಷ ಇದ್ದರೆ ಅಲ್ಲಿ ಕೂಡ ನಾವು ಇದನ್ನು ಕಟ್ಕೋಬೋದು. ಅಥವಾ ವಶೀಕರಣಕ್ಕೆ ಗಾಡಿಗಳಲ್ಲಿ, ವೆಹಿಕಲ್ಗಳಲ್ಲಿ ಕೂಡ ನಾವು ಕಟ್ಕೋಬೋದು, ಬಳಸ್ಬೋದು. ಓಕೆನಾ? ಇದು ವಾಸ್ತುಗೆ ಸಂಬಂಧಪಟ್ಟಂಥ, ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಕಲ್ಲುಗಳಿರುತ್ತೆ. ಗೊತ್ತಾಯ್ತಲ್ಲ? ಇದನ್ನು ಉಪಯೋಗಿಸ್ಕೊಳ್ಳಿ. ಗೊತ್ತಾಯ್ತಲ್ಲ? ಇದ್ರ ಬಗ್ಗೆ, ಕಲ್ಲುಗಳ ಬಗ್ಗೆ ಇಷ್ಟು ಮಾಹಿತಿ. ವಾಸ್ತು ದೋಷಕ್ಕೆ ಅಂತ ನಾವು ಇದನ್ನು ಉಪಯೋಗಿಸ್ತೀವಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಭಾಗ 4 ಇಲ್ಲಿಗೆ ಕಂಪ್ಲೀಟ್ ಆಗ್ತಾಯಿದೆ. ಭಾಗ 1 ಎಕ್ಕೆ ಗಿಡ ಗಣಪತಿ, ಭಾಗ ಗಿಡ ಹೇಳಿದು ಶಿವ ಸಾಲಿಗ್ರಾಮ, ಭಾಗ 3 ಸುದರ್ಶನ ಸಾಲಿಗ್ರಾಮದ ಬಗ್ಗೆ, ಭಾಗ 4 ವಾಸ್ತು ದೋಷ, ಇದು ನಿವಾರಣೆಗೆ ಕಲ್ಲುಗಳು, ಡೈಮಂಡ್ ಕಲ್ಲುಗಳಂತ, ಸ್ಟೋನ್ಸ್ ಅಂತ ನಾವು ಎನರ್ಜಿ ಕಲ್ಲುಗಳು ಅಂತ ಹೇಳ್ತೀವಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗಗಳು ನೋಡಿ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.